ವಿಜಯಪುರ ಪಟ್ಟಣದಲ್ಲಿ ನಡೆದ ಸೌಮ್ಯ ಚನ್ನಕೇಶವಸ್ವಾಮಿ ಬ್ರಹ್ಮರಥೋತ್ಸವದ ಹಿನ್ನೆಲೆಯಲ್ಲಿ ಗ್ರಾಮದೇವತೆ ಗಂಗಾತಾಯಿ ದೇವಾಲಯದಲ್ಲಿ ಗಂಗಾಮತಸ್ಥರ ಸಂಘದ ವತಿಯಿಂದ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸುವುದರ ಜೊತೆಗೆ ಭಕ್ತರಿಗೆ ಪಾನಕ, ಮಜ್ಜಿಗೆ, ಕೋಸಂಬರಿ ವಿತರಣೆ ಮಾಡಿದರು. ಭಕ್ತರು ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ನಂತರ ಪ್ರಸಾದ ಸ್ವೀಕರಿಸಿಕೊಂಡರು. ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್.ಎಂ. ರವಿಕುಮಾರ್, ತಾಲ್ಲೂಕು ಅಧ್ಯಕ್ಷ ಅಂಬರೀಶ್ ಗೌಡ, ಕಸಾಪ ತಾಲ್ಲೂಕು ಅಧ್ಯಕ್ಷ ನಂಜೇಗೌಡ, ವೆಂಕಟೇಶ್ ಪ್ರಭು, ಗಂಗಾಮತಸ್ಥರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮುನಿರಾಜು, ಟಿಲ್ಲರ್ ನಾಗರಾಜ್ ಗೌರವ ಅಧ್ಯಕ್ಷರಾದ ಮಂಜುನಾಥ್, ಮೋಹನ್ ಬಾಬು ಅಧ್ಯಕ್ಷ ಉಪೇಂದ್ರ ಕುಮಾರ್, ಉಪಾಧ್ಯಕ್ಷ ಮಂಜುನಾಥ್, ಕಾರ್ಯದರ್ಶಿ ಮುನಿರಾಜು, ಸಹ ಕಾರ್ಯದರ್ಶಿ ಗಂಗಾಧರ್, ಖಜಾಂಚಿ ವಿಜಯಕುಮಾರ್, ರಾಮು, ಸದಸ್ಯರಾದ ಅಮರನಾಥ್, ಶಿವಕುಮಾರ್, ಶೇಖರ್, ನಾಗೇಂದ್ರ, ಕುಮಾರ್, ಮುರಳಿ, ರೇಣು, ಮದನ್, ಲಕ್ಷ್ಮಣ್, ನಾಗರಾಜ್, ಸಿದ್ದಪ್ಪ, ನವೀನ್ ಕುಮಾರ್, ಮೂರ್ತಿ, ದರ್ಶನ್, ರಾಮದಾಸ್, ವಿನಯ್ ಕುಮಾರ್, ಗಿರೀಶ್, ವಿನೋದ್, ಸುನಿಲ್ ಕುಮಾರ್, ನಾರಾಯಣಸ್ವಾಮಿ, ಮುರಳಿ, ಶ್ರೀಕಾಂತ್, ಶಾಂತ್ಕುಮಾರ್, ಮಧು ಮುಂತಾದವರು ಹಾಜರಿದ್ದರು. ಎಂ. ಮುನಿನಾರಾಯಣ, ಎಸ್ಪಿಎಂ ನ್ಯೂಸ್, ವಿಜಯಪುರ. ಗಂಗಾತಾಯಿ ಅಮ್ಮನವರ ದೇವಾಲಯದಲ್ಲಿ ಶ್ರೀ ಸೌಮ್ಯ ಚನ್ನಕೇಶವ ಸ್ವಾಮಿ ಬ್ರಹ್ಮರಥೋತ್ಸವದ ಪ್ರಯುಕ್ತ ಹೆಸರುಬೇಳೆ, ಪಾನಕ ಮತ್ತು ಮಜ್ಜಿಗೆಯನ್ನು ವಿತರಣೆ ಮಾಡ್ತಾ ಇದ್ದೇವೆ ನಮ್ಮ ಗಂಗಾಮತ ಸಂಘದ ವತಿಯಿಂದ. ಎಲ್ಲರಿಗೂ ಹೋಳಿ ಹಬ್ಬದ ಹಾಗೂ ರಥೋತ್ಸವ ಹಬ್ಬದ ಶುಭಾಶಯಗಳು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ನಾವು ಸ್ವಾಗತ ಬಯಸಿ ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಲ್ಲಿ ವಿಶೇಷ ಏನಂದರೆ ಎರಡು ಪುರಸಭೆಗಳಲ್ಲಿ ವಿಜಯಪುರ ಕೂಡ ಭಾಳ ಎಲ್ಲ ಕ್ಷೇತ್ರದಲ್ಲೂ ಕೂಡ ಮುಂದೆ ಇರುವಂಥ ಒಂದು ಪುರಸಭಾ ಕ್ಷೇತ್ರ. ಇವತ್ತು 82ನೇ ವರ್ಷದ ರಥೋತ್ಸವ ನಡೀತಿದೆ. ರಥೋತ್ಸವ ನಡೀತಿದೆ. ಅಲ್ಲೂ ಕೂಡ ವಿಶೇಷವಾದಂಥ ಇವತ್ತು ಹಬ್ಬದ ವಾತಾವರಣ. ಇಡೀ ವಿಜಯಪುರ ನಗರ ಏನಿದೆ ಅಷ್ಟು ಕೂಡ ಇವತ್ತು ಹಬ್ಬದ ವಾತಾವರಣ ಇದೆ. ಹೋಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಕೂಡ.